ಪ್ರೀತಿಯ ವಿದ್ಯಾರ್ಥಿಗಳೇ, ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಈ ಅಧ್ಯಾಯದಲ್ಲಿ ಇವತ್ತು ನಾವು ಪರಿಸರ ಚಳವಳಿಯ ಕುರಿತು ತಿಳಿಯಲಿಕ್ಕಿದ್ದೇವೆ. ಈಗಾಗಲೇ ನೀವು ದಲಿತ ಚಳವಳಿ, ಹಿಂದುಳಿದ ವರ್ಗಗಳ ಚಳವಳಿ, ಕಾರ್ಮಿಕ ಚಳವಳಿ, ರೈತ ಚಳವಳಿ, ಮಹಿಳಾ ಚಳವಳಿ, ಅದೇ ರೀತಿ ಮಾನವ ಹಕ್ಕುಗಳ ಚಳವಳಿಗಳ ಬಗ್ಗೆ ಅವುಗಳು ಯಾವ ರೀತಿ ನಡೆಯಿತು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳೇನು ಎಂಬುದರ ಕುರಿತು ನೀವು ತಿಳಿದಿದ್ದೀರಿ. ಈ ಅಧ್ಯಾಯದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಅಧ್ಯಾಯದಲ್ಲಿ ನೀವು ಅಧ್ಯಯನ ಮಾಡಲಿಕ್ಕೆ ಇರುವಂಥ ಕೊನೆಯ ಚಳವಳಿ ಅದು ಪರಿಸರ ಚಳವಳಿ. ಮಾನವ ಮತ್ತು ಪರಿಸರ ಇವರ ನಡುವೆ ಅನ್ಯೋನ್ಯ ಸಂಬಂಧ ಇದೆ. ಪರಿಸರವನ್ನು ಬಿಟ್ಟು ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ತಿಳ್ಕೊಂಡದ್ದು ಪರಿಸರ ಅಂದರೆ ನಮ್ಮ ಸುತ್ತಮುತ್ತ ಕಾಣುವಂಥದ್ದು ಮಾತ್ರ ಅಲ್ಲ, ಸ್ವಲ್ಪ ಅದಕ್ಕಿಂತಲೂ ಹೆಚ್ಚಾಗಿದೆ. ಹಾಗಾದರೆ ಪರಿಸರ ಎಂದರೇನು? ನಾನು ಈಗಾಗಲೇ ಹೇಳಿದ ಹಾಗೆ ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ, ಅತಿ ಸುಲಭದ ಅರ್ಥ. ಅದು ಮಾತ್ರ ಅಲ್ಲ, ಪರಿಸರ ಎಂದರೆ ನಮ್ಮ ಸುತ್ತಮುತ್ತ ಇರುವಂಥ ಸಜೀವ ಮತ್ತು ನಿರ್ಜೀವ ಅಂಶಗಳು, ವಾತಾವರಣವನ್ನು ಒಳಗೊಂಡು ಸಜೀವ ಅಂಶಗಳು ಇದೆ, ನಿರ್ಜೀವ ಅಂಶಗಳನ್ನು ಒಳಗೊಂಡಂಥದ್ದು. ಕೇವಲ ಗಾಳಿ ಅಥವಾ ವಾತಾವರಣ, ನೀರು, ಮಣ್ಣು ಇವುಗಳು ಮಾತ್ರ ಅಲ್ಲ, ಜೈವಿಕ ಅಂಶಗಳು ಇದರಲ್ಲಿ. ಸಸ್ಯಗಳು, ವನ್ಯಜೀವಿಗಳು, ಪ್ರಾಣಿಗಳು, ಮನುಷ್ಯರು ಇವೆಲ್ಲವೂ ಕೂಡ ಪರಿಸರದ ಭಾಗಗಳೇ ಆಗಿವೆ. ಚಳವಳಿ ಯಾಕೆ? ಪರಿಸರ ಚಳವಳಿ ಯಾಕೆ? ಮನುಷ್ಯ ತನ್ನ ಇಷ್ಟಕ್ಕನುಗುಣವಾಗಿ ಪರಿಸರವನ್ನು ಉಪಯೋಗಿಸ್ತಾ ಇದ್ದಾನೆ. ಅರ್ಥಾತ್ ಮನುಷ್ಯ ಪರಿಸರವನ್ನು ಶೋಷಣೆ ಮಾಡ್ತಾ ಇದ್ದಾನೆ. ಪ್ರಕೃತಿ ಅದು ಒಂದು ಸಮತೋಲನದಲ್ಲಿ ಸೃಷ್ಟಿ ಮಾಡಿರ್ತದೆ ಈ ಪರಿಸರವನ್ನು. ಮನುಷ್ಯನ ಹಸ್ತಕ್ಷೇಪದಿಂದ ಅದು ಮಾಲಿನ್ಯ ಆಗಿದೆ, ಅಥವಾ ಅದು ತನ್ನ ನೈಜತೆಯನ್ನು ಅಥವಾ ಅದನ್ನ ಪವಿತ್ರತೆಯನ್ನು ಕಳ್ಕೊಂಡಿದೆ. ಪರಿಸರ ಮಾಲಿನ್ಯ, ಇನ್ನೊಂದು ಶಬ್ದದಲ್ಲಿ ಹೇಳುವುದಿದ್ರೆ ಪರಿಸರವನ್ನು ನಾವು ಮಾಲಿನ್ಯ ಮಾಡಿದ್ದೇವೆ ಬೇರೆ ಬೇರೆ ರೀತಿಯಲ್ಲಿ. ಕಾಡನ್ನು ಕಡಿಯುವುದರ ಮೂಲಕ, ವಾತಾವರಣದಲ್ಲಿ ಆ ವಾತಾವರಣದ ಉಷ್ಣತೆಯನ್ನು ನಾವೇ ಹೆಚ್ಚಿಸುವುದರ ಮೂಲಕ, ಪ್ರಾಣಿಗಳನ್ನು ಕೊಲ್ಲುವುದರ ಮೂಲಕ, ಗುಡ್ಡಗಳನ್ನು ಕಡಿಯುವುದರ ಮೂಲಕ, ಬೇರೆ ಬೇರೆ ರೀತಿಯಲ್ಲಿ ನಾವು ಪರಿಸರವನ್ನು ನಾಶ ಮಾಡ್ತಾ ಇದ್ದೇವೆ, ಮಲಿನ ಮಾಡ್ತಾ ಇದ್ದೇವೆ. ಇನ್ನು ಅತಿ ಸುಲಭವಾಗಿ ದೈನಂದಿನ ನಾವು ಕಾಣುವಂಥದ್ದು, ನಮ್ಮ ಸುತ್ತಮುತ್ತಲಿನ ನಾವು ಶುಚಿತ್ವವಾಗಿ ಇಡದೇ ಇರುವಂಥದ್ದು, ಪ್ಲಾಸ್ಟಿಕ್ ಅತಿ ಹೆಚ್ಚು ಉಪಯೋಗಿಸಿ ಅದನ್ನು ಬಿಸಾಡುವಂಥದ್ದು ಇರಬಹುದು. ಇದೆಲ್ಲವೂ ಕೂಡ ಒಂದು ಗಾರ್ಬೇಜ್ಗಳು ಅಥವಾ ಬೇಡದ ವಸ್ತುಗಳನ್ನು ರಾಶಿ ಹಾಕುವಂಥದ್ದು ಇರುವಂಥದ್ದು. ಇದೆಲ್ಲವೂ ಕೂಡ ಪರಿಸರವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಮಲಿನ ಮಾಡುವಂಥ ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಅದಕ್ಕಾಗಿ ಪರಿಸರವಾದಿಗಳು, ಬುದ್ಧಿಜೀವಿಗಳು ಎಲ್ಲ ಜನರು ಸೇರಿಕೊಂಡು ಈ ಪರಿಸರವನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಆಗಿದೆ. ಅದಕ್ಕಾಗಿ ಹೋರಾಟ ಪ್ರಾರಂಭ ಆಯಿತು. ಪರಿಸರವಾದಿಗಳು ಮುಂಚೂಣಿಯಲ್ಲಿ ನಿಂತರೆ ಅದರ ಹಿಂದೆ ಎಲ್ಲ ನಾಗರಿಕರು ಸೇರಿ, ಪ್ರತಿಯೊಬ್ಬನೂ ಸೇರಿ ಪರಿಸರವನ್ನು ಸಂರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಈಗ ನಾವು ನೋಡಲಿಕ್ಕೆ ಇರುವಂಥದ್ದು ಕಾರಣಗಳು ಏನು, ಏನೆಲ್ಲ ಆಗಿದೆ, ಈಗ ಪರಿಸರದ ನಾಶ ಯಾವ ರೀತಿಯೆಲ್ಲ ಆಗಿದೆ, ಯಾವ ರೀತಿಯಲ್ಲಿ ಮನುಷ್ಯ ಹಸ್ತಕ್ಷೇಪ ಮಾಡ್ತಾ ಇದ್ದಾನೆ ಪರಿಸರದ ಮೇಲೆ ನಿರಂತರವಾಗಿ. ಎಷ್ಟೋ ವಾಹನಗಳು ಓಡ್ತಾ ಇದೆ, ಮನುಷ್ಯ ತನ್ನ ಉಪಯೋಗಕ್ಕಾಗಿ ಉಪಯೋಗಿಸಿಕೊಳ್ಳುವಂಥದ್ದು. ಅದರಿಂದ ಬಿಡುವಂತಹ ವಿಷಯುಕ್ತವಾದಂತಹ ಹೊಗೆ ವಾತಾವರಣದಲ್ಲಿ ಸೇರಿ ಇಡೀ ವಾತಾವರಣದ ಉಷ್ಣತೆಯನ್ನು ಹೆಚ್ಚಿಸಿದೆ. ಅದರಿಂದ ನಮಗೆ ಬೇರೆ ಬೇರೆ ರೋಗಗಳು ಬರಬಹುದು, ಪ್ರಾಣಿಗಳಿಗೂ ತೊಂದರೆ ಇದೆ, ವಾತಾವರಣವೇ ಕಲುಷಿತಗೊಳ್ಳುತ್ತದೆ. ಈಗ ನಾವು ಪರಿಸರ ಚಳವಳಿಗೆ ಕಾರಣವಾದಂಥ ಕೆಲವು ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗುವ. ಮೊದಲನೆಯದಾಗಿ ಪರಿಸರ ನಾಶವೇ ಪರಿಸರ ಚಳವಳಿಗೆ ಪ್ರಮುಖವಾದಂಥ ಕಾರಣ. ಯಾಕಾಗಿ ಪರಿಸರ ನಾಶ ಮಾಡಲಿಕ್ಕೆ ಮನುಷ್ಯ ಪ್ರಾರಂಭಿಸಿದ? ಆಧುನಿಕತೆ, ಕೈಗಾರಿಕೀಕರಣ, ಆಧುನಿಕ ತಂತ್ರಜ್ಞಾನದ ಬಳಕೆ
ಮುಂತಾದವುಗಳಿಂದ ಹೆಚ್ಚು ಹೆಚ್ಚು ನಗರವನ್ನು ಮಾಡಲಿಕ್ಕೆ ಅಥವಾ ನಗರೀಕರಣಕ್ಕಾಗಿ ಕಟ್ಟಡಗಳನ್ನ ಕಟ್ಟಲಿಕ್ಕಾಗಿ ಎಷ್ಟೋ ಭೂಮಿಯನ್ನು, ಕೃಷಿ ಭೂಮಿಯನ್ನು, ಕಾಡು ಭೂಮಿಯನ್ನು ಮನುಷ್ಯ ಅದನ್ನು ಸಮತಟ್ಟು ಮಾಡಿ ಅಲ್ಲಿ ಯಾವುದನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ? ಕಟ್ಟಡಗಳನ್ನು ಕಟ್ಟಲಿಕ್ಕೆ, ನಗರವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ. ಆ ನಗರ ಒಂದು ಮಾಡಿದರೆ ಸಾಕು, ಅಲ್ಲಿ ಇನ್ನೂ ಹಲವಾರು ಅದರ ಪೂರಕ ಅಂಶಗಳು ಸೇರಿಕೊಂಡು ಪರಿಸರ ನಾಶ ಆಗ್ತದೆ. ಆ ನಗರವನ್ನು ಮಾಡುವಾಗ ಅಲ್ಲಿ ಆಲ್ರೆಡಿ ಇದ್ದಂಥ ಫಲವತ್ತತೆಯಿಂದ ಕೂಡಿದಂಥ ಕೃಷಿ ಭೂಮಿ ಇರ್ಬೋದು, ಕಾಡಿರ್ಬೋದು, ಇತರ ನೈಸರ್ಗಿಕ ಸಂಪತ್ತುಗಳಿರ್ಬೋದು, ಅವೆಲ್ಲವನ್ನು ಮನುಷ್ಯ ಏನು ಮಾಡಿದ? ನಾಶ ಮಾಡಿದ. ಸೊ ಇದು ಪರಿಸರ ನಾಶ ಈ ರೀತಿ ಪ್ರಾರಂಭ ಆಗ್ತದೆ. ಎಷ್ಟೋ ಒಳ್ಳೊಳ್ಳೆಯ ಭೂಮಿ ಕಳ್ಕೊಂಡೆವು, ಫಲವತ್ತತೆಯಿಂದ ಕೂಡಿದಂಥ ಭೂಮಿ, ಕಾಡನ್ನು ಕಳ್ಕೊಂಡೆವು. ಕಾಡಿನ ನಾಶದಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಇದು ಪ್ರಮುಖ ಕಾರಣ, ಪರಿಸರ ನಾಶ ಮನುಷ್ಯನಿಂದಲೇ ಆದದ್ದು. ಸೊ ಅದನ್ನು ಇನ್ನು ಮುಂದೆ ಆದರೂ, ಮುಂದಿನ ಜನಾಂಗಕ್ಕಾದರೂ ಕೂಡ ನಾವು ಉಳಿಸಬೇಕಾದಂಥ ನಮ್ಮ ಕರ್ತವ್ಯ. ಪರಿಸರವಾದಿಗಳು, ಸಾರ್ವಜನಿಕರು, ನಾಗರಿಕರೆಲ್ಲ ಸೇರಿಕೊಂಡು ಈ ಒಂದು ಚಳವಳಿಯನ್ನು ಪ್ರಾರಂಭಿಸ್ತಾರೆ, ಪರಿಸರ ಸಂರಕ್ಷಣಾ ಚಳವಳಿಯನ್ನು ಪ್ರಾರಂಭಿಸ್ತಾರೆ. ಎರಡನೇದು ಪ್ರಮುಖವಾದಂತಹ ಕಾರಣ ಈ ಚಳವಳಿಗೆ ಪರಿಸರ ಮಾಲಿನ್ಯ. ನಾಶ ಮಾಡಿದ್ದು ಮಾತ್ರ ಅಲ್ಲ, ಮಲಿನ ಮಾಡಿದ್ದೇವೆ ನಾವು ಪರಿಸರವನ್ನು. ನಾವು ದೈನಂದಿನ ಕೇಳ್ತಾ ಇದ್ದೇವೆ, ಮಾಮೂಲಿಯಾಗಿ ಕೇಳುವಂಥ, ಯಾವಾಗಲೂ ಕೇಳುವಂಥ ಶಬ್ದ ಯಾವುದಂದರೆ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ. ಇದೆಲ್ಲ ನಾವು ಕೇಳ್ತಾ ಇರುವಂತಹ ಶಬ್ದಗಳು. ಮನುಷ್ಯ ಇವುಗಳ ಮೇಲೆ ತನ್ನ ಹಸ್ತಕ್ಷೇಪ ಮಾಡುವುದರಿಂದ ಇವುಗಳೆಲ್ಲ ಮಲಿನ ಆಗಿದೆ. ವಾಹನಗಳ ದಟ್ಟಣೆಗಳು ಹೆಚ್ಚಾಗಿದ್ದರಿಂದ ವಾಯು ಮಾಲಿನ್ಯ ಉಂಟಾಗಿದೆ, ಶಬ್ದ ಮಾಲಿನ್ಯ, ಕಾರ್ಖಾನೆಗಳಿಂದಲೂ ಕೂಡ ವಾಯು ಮಾಲಿನ್ಯ ಉಂಟಾಗಿದೆ, ಶಬ್ದ ಮಾಲಿನ್ಯ ಉಂಟಾಗಿದೆ, ಜಲಮಾಲಿನ್ಯವೂ ಕೂಡ ಉಂಟಾಗಿದೆ. ಎಲ್ಲವೂ ಕೂಡ ಅವುಗಳ ಪವಿತ್ರತೆಯನ್ನು, ವಾಯು, ಜಲ ಎಲ್ಲವೂ, ನೀರು, ಮಣ್ಣು, ಇವುಗಳೆಲ್ಲವೂ ಕೂಡ ತಮ್ಮ ಪವಿತ್ರತೆಯನ್ನು ಕಳ್ಕೊಂಡಿದೆ. ಅವುಗಳ ಮೂಲತ್ವವನ್ನು ಕಳ್ಕೊಂಡಿದೆ. ಆ ಕಳ್ಕೊಳ್ಳುವುದರಿಂದ ಅದು ನಮಗೇ ಅದು ಸಮಸ್ಯೆಯನ್ನು ತಂದೊಡ್ತದೆ. ವಿವಿಧ ತರಹದ ರೋಗಗಳು, ಉಷ್ಣತೆ ಹೆಚ್ಚಾಗುವಂಥದ್ದು. ಈಗ ವಾಯು ಮಾಲಿನ್ಯದಿಂದ ಕೇವಲ ನಮಗೆ ಮಾತ್ರ ಉಸಿರಾಡಲಿಕ್ಕೆ ಮಾತ್ರ ತೊಂದರೆ ಆಗುವಂಥದ್ದಲ್ಲ, ಉಸಿರಾಟದ ರೋಗಗಳು ಮಾತ್ರ ಬರುವಂಥದ್ದಲ್ಲ. ವಾತಾವರಣದ ಉಷ್ಣತೆ ಹೆಚ್ಚಾಗಿ ಧ್ರುವಗಳು ಕರಗುವಂತಹ ಸಾಧ್ಯತೆಗಳು ಈಗಾಗಲೇ ಆಗಿದೆ. ಸಮುದ್ರದ ಮಟ್ಟ ವರ್ಷ ಹೆಚ್ಚುತ್ತಾ ಇದೆ. ಇದೆಲ್ಲವೂ ಕೂಡ ವಾಯು ಮಾಲಿನ್ಯದ ಪರಿಣಾಮಗಳು ಅಂತ ನಾವು ಹೇಳ್ಬೋದು. ಸೊ ಪರಿಸರ ಮಾಲಿನ್ಯ ಇನ್ನೊಂದು ಕಾರಣ ಆಗಿದೆ ಪರಿಸರ ಚಳವಳಿ. ಮೂರನೇದು, ಜೈವಿಕ ವೈವಿಧ್ಯಗಳ ರಕ್ಷಣೆಯನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಈ ಹೋರಾಟ ಆಯಿತು. ಮನುಷ್ಯ ತನ್ನ ಅವಶ್ಯಕತೆಗೆ ಕಾಡನ್ನು ಕಡಿದ, ನಗರ ಮಾಡಲಿಕ್ಕೋ, ಕಟ್ಟಡ ಮಾಡಲಿಕ್ಕೋ, ಅಥವಾ ಪಟ್ಟಣವನ್ನು ನಿರ್ಮಾಣ ಮಾಡಲಿಕ್ಕೋ, ಅಥವಾ ಕಟ್ಟಿಗೆಗ ಇಂಧನಕ್ಕಾಗಿಯೋ ಕಾಡನ್ನು ಕಡಿದ. ಕಾಡನ್ನು ಕಡಿಯುವುದರಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತದೆ, ನಮ್ಗೆ ಗೊತ್ತಿದೆ. ಮಳೆ ಬರುವುದಿಲ್ಲ, ಹಸಿರು ನಾಶ ಆಗ್ತದೆ. ಇಷ್ಟು ಮಾತ್ರ ಅಲ್ಲ, ಆ ಕಾಡಿನಲ್ಲಿ ಎಷ್ಟೋ ಆವಾಸಗಳಿದೆ, ಎಷ್ಟೋ ವನ್ಯಜೀವಿಗಳಿದೆ, ಎಷ್ಟೋ ಸಸ್ಯಗಳಿದೆ. ಯಾವ ಥರ ಸಸ್ಯಗಳು? ಅದು ಔಷಧಿ ಸಸ್ಯಗಳು ಕೂಡ ಇರ್ಬೋದು. ವನ್ಯಜೀವಿಗಳು, ಪಕ್ಷಿ ಸಂಕುಲಗಳು, ಅದೇ ರೀತಿ ಸಸ್ಯಗಳು, ಅತಿ ಅವಶ್ಯಕವಾಗಿರುವಂಥ ಸಸ್ಯಗಳು, ಅವುಗಳ ಅಸ್ತಿತ್ವವನ್ನೇ ಕಳ್ಕೊಂಡವು. ಅವುಗಳು ಕಾಡಿನಿಂದ ನಾಡಿಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಈ ಜೈವಿಕ ವೈವಿಧ್ಯಗಳನ್ನು ಸಂರಕ್ಷಣೆ ಮಾಡುವಂಥ ಉದ್ದೇಶದಿಂದಲೂ ಕೂಡ ಈ ಒಂದು ಚಳವಳಿ ನಡೆಯಿತು ಎಂಬುದು ನಾವು ಹೇಳ್ಬೋದು. ಇನ್ನೊಂದು, ಪರಿಸರ ಶಿಕ್ಷಣದ ಕೊರತೆ. ಆ ಕೊರತೆಯನ್ನು ನೀಗಿಸಲಿಕ್ಕೆ ಎಲ್ರಿಗೂ ಪರಿಸರ ಶಿಕ್ಷಣ ಸಿಗಬೇಕು. ನೈಸರ್ಗಿಕ ಪರಿಸರದಲ್ಲಿ ಅನುಭವದ ಕೊರತೆ ಇದೆ ನಮಗೆ. ಪರಿಸರ ನಾಶ ಮಾಡಿದರೆ ಏನು ಆಗ್ತದೆ ಎಂಬುದು ಕೆಲವರಿಗೆ ಅದರ ಮನವರಿಕೆ ಆಗದೇ ಇರುವಂಥದ್ದು. ಸೊ ಪರಿಸರವಾದಿಗಳು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಪ್ರಾರಂಭಿಸಬೇಕು, ಅವರಿಗೆ ಅದರ ಬಗ್ಗೆ ಅರಿವು ಮೂಡಿಸಬೇಕು, ಅವರನ್ನು ಎಚ್ಚರಿಸಬೇಕು, ಆ ಮೂಲಕ ಅವರನ್ನು ಕೂಡ ಅದರಲ್ಲಿ ಭಾಗೀದಾರನ್ನಾಗಿ ಮಾಡಬೇಕು ಎಂಬ ಉದ್ದೇಶದಿಂದಾಗಿ ಕೂಡ ಈ ಚಳವಳಿ ಉಂಟಾಯಿತು. ಜನರಲ್ಲಿ ಪರಿಸರ ಜಾಗೃತಿ, ಪರಿಸರದ ಅರಿವು ಅಥವಾ ಜ್ಞಾನ, ಈ ಸಮಸ್ಯೆ ಆಗ್ತದೆ, ಇದು ಪರಿಸರ, ಇದನ್ನು ತಮಗೆ ಬೇಕಾಬಿಟ್ಟಿಯಾಗಿ ಉಪಯೋಗಿಸಿದರೆ ಇದರಿಂದ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತದೆ
ಎಂಬುದು ಮನುಷ್ಯನಿಗೆ ಗೊತ್ತಾಗಬೇಕು. ಆ ಒಂದು ಕೆಲಸಕ್ಕೂ ಕೂಡ ಈ ಒಂದು ಚಳವಳಿಯನ್ನು ಪ್ರಾರಂಭ ಮಾಡಲಾಯಿತು. ಕೊನೆಯದಾಗಿ 5ನೆಯ ಪ್ರಮುಖ ಕಾರಣ ಈ ಪರಿಸರ ಚಳವಳಿಗೆ ಪರಿಸರ ನಿರ್ವಹಣೆಯ ಕೊರತೆ. ಪರಿಸರದಲ್ಲಿ ನಾವು ಉಪಯೋಗಿಸಿರುವಂಥ ದೈನಂದಿನ ಏನು ತ್ಯಾಜ್ಯ ವಸ್ತುಗಳು, ಮುಖ್ಯವಾಗಿ ನಗರ ಪ್ರದೇಶದಲ್ಲಿ ಅವುಗಳನ್ನು ವಿಲೇವಾರಿ ಮಾಡುವುದಂತೆ ದೊಡ್ಡ ಸಮಸ್ಯೆ. ಅವುಗಳನ್ನು ನಿರ್ವಹಣೆ ಮಾಡುವುದು, ವಿಲೇವಾರಿ ಮಾಡುವುದೇ ದೊಡ್ಡ ಸಮಸ್ಯೆ. ಅದರ ಬಗ್ಗೆ ನಮಗೆ ನಾಲೆಜೇ ಇಲ್ಲ, ಜ್ಞಾನವೇ ಇಲ್ಲ. ಸೊ ಇದರಿಂದ ಹಲವಾರು ಜನ ತೊಂದರೆಗೊಳಗಾಗ್ತಾರೆ. ಯಾವುದರಿಂದ ಈ ತ್ಯಾಜ್ಯ ವಸ್ತುಗಳನ್ನು ಅಲ್ಲಲ್ಲಿ ಡಂಪ್ ಹಾಕುವುದರಿಂದಲೋ ಅವುಗಳನ್ನು ಮತ್ತೆ ಹೊತ್ತಿಸುವುದರಿಂದಲೋ ಎಷ್ಟೋ ಜನರಿಗೆ ಸಮಸ್ಯೆ ಉಂಟಾಗ್ತದೆ. ಸೊ ಅದನ್ನು ಯಾರಿಗೂ ತೊಂದರೆ ಕೊಡದ ರೀತಿಯಲ್ಲಿ, ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಆ ಕುರಿತು ಕೂಡ ಈ ಚಳವಳಿ ಅದಕ್ಕೆ ಪ್ರಮುಖವಾಗಿ ಈ ಕಾರಣವು ಕೂಡ ಈ ಪರಿಸರ ಚಳವಳಿಗೆ ಒಂದು ಪ್ರಮುಖ ಕಾರಣ ಆಗಿದೆ. ಸೊ ಈ 5 ಕಾರಣಗಳು, ಪರಿಸರ ನಾಶ, ಅದರ ಸಮಸ್ಯೆಗಳು, ಪರಿಸರ ಮಾಲಿನ್ಯ, ಜೈವಿಕ ವೈವಿಧ್ಯಗಳನ್ನು ರಕ್ಷಣೆ ಮಾಡಲಿಕ್ಕೆ, ಜನರಿಗೆ ಪರಿಸರ ಶಿಕ್ಷಣದ ಬಗ್ಗೆ ಮಾಹಿತಿ ಅಥವಾ ಅವರನ್ನು ಎಚ್ಚರಿಸಲಿಕ್ಕೆ, ಮತ್ತು ಪರಿಸರ ನಿರ್ವಹಣೆಯನ್ನು ಮಾಡುವಂಥ ಉದ್ದೇಶದಿಂದ ಈ ಪರಿಸರ ಚಳುವಳಿಗಳನ್ನು ಪ್ರಾರಂಭಿಸಿದರು. ಈ ಪರಿಸರ ಚಳುವಳಿಗಳಲ್ಲಿ ಮುಂಚೂಣಿಯಲ್ಲಿ ಇದ್ದವರು ಪರಿಸರವಾದಿಗಳು. ಅವರ ಹಿಂದೆ ಸರ್ಕಾರೇತರ ಸಂಸ್ಥೆಗಳು, ಸಾರ್ವಜನಿಕರು ಎಲ್ಲರೂ ಸೇರಿಕೊಂಡು ಈ ಒಂದು ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ಚಳುವಳಿ ಎಂಬುದು ಅದು ರಸ್ತೆಯಲ್ಲಿ ನಡೆಯುವಂಥ ಹೋರಾಟನೇ ಆಗಬೇಕಂತ ಇಲ್ಲ. ಪರಿಸರವನ್ನು ಸಂರಕ್ಷಣೆ ಮಾಡುವುದರ ಮೂಲಕ, ಜನರಲ್ಲಿ ಅರಿವು ಮೂಡಿಸುವುದರ ಮೂಲಕ ಮುಂದೆ ಆ ರೀತಿ ಪರಿಸರ ಮಾಲಿನ್ಯ ಆಗದ ರೀತಿಯಲ್ಲೇ ನೋಡಿಕೊಳ್ಳುವಂಥ ಕೆಲಸವೂ ಕೂಡ ಆಯಿತು ಎಂಬುದಾಗಿ ನಾವು ಹೇಳ್ಬೋದು. ಇದಿಷ್ಟು ಈ ಪರಿಸರ ಚಳುವಳಿಯ ಕಾರಣಗಳು. ಏನಾಯಿತು ಈ ಚಳುವಳಿಯಿಂದ, ಅದರಿಂದ ಉಂಟಾದಂಥ ಪರಿಣಾಮಗಳೇನು ಎಂಬುದನ್ನು ಸಂಕ್ಷಿಪ್ತವಾಗಿ ನೋಡು. ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ 1976 42ನೇ ತಿದ್ದುಪಡಿಯ ಮೂಲಕ ಸೇರಿಸಿದಂತಹ ರಾಜ್ಯ ನಿರ್ದೇಶನಾ ತತ್ವಗಳಲ್ಲಿ ಪರಿಸರ ರಕ್ಷಣೆಗೆ ಸಂಬಂಧಿಸಿದಂಥ ಕೆಲವು ಅಂಶಗಳನ್ನು ಸೇರಿಸಲಾಯಿತು. ಮೊಟ್ಟ ಮೊದಲನೇದಾಗಿ ಸಂವಿಧಾನದ ಮೂಲಕವೇ ಜನರಲ್ಲಿ ಅರಿವು ಮೂಡಿಸುವಂಥದ್ದು. 1976 42ನೇ ತಿದ್ದುಪಡಿಯ ಮೂಲಕ ರಾಜ್ಯ ನಿರ್ದೇಶನಾ ತತ್ವಗಳಲ್ಲಿ ಕೆಲವು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂಥ ಕೆಲವೊಂದು ಅಂಶಗಳನ್ನು ಮಾಡಲಾಯಿತು. ಮಾತ್ರವಲ್ಲದೆ 1985ರಲ್ಲಿ ಅರಣ್ಯ ಮತ್ತು ಪರಿಸರ ಸಚಿವಾಲಯ ಎಂಬ ಖಾತೆಯನ್ನೇ ಆರಂಭ ಮಾಡಲಾಯಿತು. ಸೊ ಇದೆಲ್ಲ ಸಂವಿಧಾನಾತ್ಮಕವಾಗಿ ಕೆಲವೊಂದು ಬದಲಾವಣೆಗಳು. ಇದಲ್ಲದೆ ಹಲವಾರು ಸಮಿತಿಗಳು, ಆಯೋಗಗಳನ್ನು ರಚನೆ ಮಾಡಿ ಆ ಆಯೋಗಗಳ ವರದಿಗಳನ್ನು ತರಿಸಿದಂಥ ಸರ್ಕಾರ ಬೇಕಾದ ಕ್ರಮಗಳನ್ನು ಮಾಡಿ ಪರಿಸರ ಸಂರಕ್ಷಣೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡಿದೆ. ಹಲವಾರು ಕಾಯ್ದೆಗಳು ಕೂಡ ಜಾರಿಗೆ ಬಂದಿದೆ ಪರಿಸರ ಸಂರಕ್ಷಣಾ ನಿಟ್ಟಿನಲ್ಲಿ. ಕೆಲವು ಪ್ರಮುಖ ರಾಜಕೀಯ ಪರಿಣಾಮಗಳನ್ನು ಮಾತ್ರ ನಾವು ನೋಡುವ. ಮೊದಲನೆಯದಾಗಿ ಗಂಗಾ ನದಿ ನೀರಿನ ಶುದ್ಧೀಕರಣ ಯೋಜನೆ. ಉತ್ತರ ಭಾರತದಲ್ಲಿರುವಂಥ ಭಾರತದ ಒಂದು ಪ್ರಮುಖ ನದಿ ಗಂಗಾ ನದಿ. ನಾವೆಲ್ಲ ಕೇಳಿದ್ದೇವೆ, ಗಂಗಾ ಜಲ ಅತ್ಯಂತ ಪರಿಶುದ್ಧವಾದ ನೀರು. ನಂಬಿಕೆಯ ಪ್ರಕಾರ ಹಲವಾರು ರೋಗ ರುಜಿನಗಳಿಗೆ ಪರಿಹಾರ ಸಿಗುವಂಥದ್ದು. ಆದರೆ ಅದರ ಸುತ್ತಮುತ್ತ ಇರುವಂಥ ಕಾರ್ಖಾನೆಗಳು ಮತ್ತು ತ್ಯಾಜ್ಯಗಳನ್ನು ಆ ನದಿಗೆ ಬಿಡುವುದರಿಂದ ಆ ನದಿಯ ನೀರು ಕಲುಷಿತ ಆಗಿದೆ, ಮಾಲಿನ್ಯ ಆಗಿದೆ. ಶ್ರೀ MC ಮೆಹ್ತಾ ಎಂಬುವರು ಅವರು ಸುಪ್ರೀಂ ಕೋರ್ಟಿನಲ್ಲಿ ಒಂದು ದಾವೆಯನ್ನು ಹಾಕ್ತಾರೆ. ಪರಿಸರವಾದಿ ಶ್ರೀ MC ಮೆಹ್ತಾ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಹಾಕ್ತಾರೆ. ಯಾವುದರ ಪರವಾಗಿ? ಗಂಗಾ ನದಿಯ ನೀರನ್ನು ಶುದ್ಧೀಕರಣ ಮಾಡಬೇಕು ಅಥವಾ ಶುದ್ಧಿ ಮಾಡಬೇಕು, ಅದು ಮಲಿನ ಆಗಿದೆ ಈಗ. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡಿ ಅಂತ ಕೇಳ್ತದೆ. ಯಾವ ರೀತಿ ನೀವು ಅದನ್ನು ಶುದ್ಧೀಕರಣ ಮಾಡ್ತೀರಿ, ಏನೆಲ್ಲ ಕ್ರಮಗಳನ್ನು ಮಾಡ್ತೀರಿ ಅಂತೇಳಿ. ಸೊ ಕ್ರಮಗಳನ್ನು ಮಾಡಿ ನಮಗೆ ಯೋಜನೆ ತಯಾರಿಸಿ ನಮಗೆ ಕೊಡಿ ಅಂತೇಳಿ ಕೋರ್ಟ್ ಹೇಳ್ತದೆ. ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಿ, ಆ ಆಯೋಗ ತಜ್ಞರ ಆಯೋಗವನ್ನು ರಚನೆ ಮಾಡಿ ಆಯೋಗದಿಂದ ಶಿಫಾರಸನ್ನು ಕೇಳಿತು. ಯಾವ ರೀತಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ, ಗಂಗಾ ನದಿಯ ಸುತ್ತಮುತ್ತಲಿರುವಂಥ ಕಾರ್ಖಾನೆಗಳ ತ್ಯಾಜ್ಯಗಳು ಅದಕ್ಕೆ ಬಿಡ್ತಾ ಇದ್ದಾರೆ, ಅದೇ ರೀತಿ ಇತರೆ ತ್ಯಾಜ್ಯಗಳು ಬೀಳ್ತಾ ಇದೆ, ಎಷ್ಟೋ ಶವಗಳನ್ನು ಗಂಗಾ ನದಿಯ ತಟದಲ್ಲೇ ಸುಡಲಾಗ್ತದೆ, ಅವುಗಳನ್ನು ಮತ್ತೆ ನದಿಗೆ ಬಿಸಾಡಲಾಗ್ತಾ ಇದೆ. ಸೊ ಎಲ್ಲ
ಕಾರಣಗಳಿಂದ ಏನಾಗ್ತಾ ಇದೆ ಅಂದರೆ ಗಂಗಾ ನದಿಯ ನೀರು ಅಶುದ್ಧ ಆಗ್ತಾ ಇದೆ. ತಜ್ಞರು ಇದನ್ನೆಲ್ಲ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟರು, ಹಲವಾರು ಅಂಶಗಳನ್ನು ಕೊಟ್ಟರು. ಅದರಲ್ಲಿ ಪ್ರಮುಖವಾಗಿ ನಾವು ಹೇಳುವಂಥದ್ದು, ಈ ಗಂಗಾ ನದಿಯ ತಟದಲ್ಲಿ ಚರಂಡಿಗಳಿಂದ ಬರುವಂಥ ನೀರೇನಿದೆ ಅವುಗಳನ್ನೆಲ್ಲ ಶುದ್ಧೀಕರಿಸಿಯೇ ಗಂಗಾ ನದಿಗೆ ಬರುವ ಹಾಗೆ ಮಾಡಲಿಕ್ಕೆ ದೊಡ್ಡ ಒಂದು ಶುದ್ಧೀಕರಣ ಘಟಕವನ್ನು ಸ್ಥಾಪಿಸಬೇಕು ಅಂತೇಳಿ ರಿಪೋರ್ಟ್ ಕೊಡ್ತದೆ ಸರ್ಕಾರಕ್ಕೆ. ಗಂಗಾ ನದಿಯ ಪಾತ್ರದಲ್ಲಿ ಶುದ್ಧೀಕರಣ ಘಟಕವೊಂದನ್ನು ಸ್ಥಾಪಿಸಬೇಕು. ಚರಂಡಿ ನೀರನ್ನು ಶುದ್ಧೀಕರಣ ಮಾಡಿ ಗಂಗಾ ನದಿಗೆ ಬಿಡಬೇಕು. ಆ ಮೂಲಕ ಗಂಗಾ ನದಿಗೆ ಬರುವ ನೀರು ಶುದ್ಧಿಯಾದಂಥ ನೀರೇ ಬರ್ತದೆ. ಇನ್ನೊಂದು ಅಲ್ಲಿರುವಂಥ ಸಮಸ್ಯೆ ಸುತ್ತಮುತ್ತಲಿನ ಕಾರ್ಖಾನೆಗಳಿಂದ ಬಿಡುವಂಥದ್ದು ತ್ಯಾಜ್ಯಗಳು. ಸರ್ಕಾರ ಕಾರ್ಖಾನೆಗಳಿಗೆ ಅನುಮತಿ ಕೊಡುವಾಗ ಪರಿಶೀಲಿಸಿ ಕೊಡಬೇಕಾಗ್ತದೆ, ಅದು ಕೂಡ ವರದಿಯಲ್ಲಿದೆ. ಎರಡನೆಯ ಪ್ರಮುಖ ವರದಿ ಅದು ಏನಂದರೆ, ಶವಗಳನ್ನು ಸುಡಲು ಚಿತಾಗಾರವನ್ನು, ಸುಮಾರು 28 ಚಿತಾಗಾರವನ್ನು ನಿರ್ಮಾಣ ಮಾಡಬೇಕು ಗಂಗಾ ನದಿಯ ಹತ್ತಿರ. ಯಾಕಂದರೆ ಇಲ್ಲದಿದ್ದರೆ ಗಂಗಾ ನದಿಯ ದಡದಲ್ಲೇ ಅಲ್ಲೇ ಶವಗಳನ್ನು ಸುಡುವುದು, ಕೆಲವೊಮ್ಮೆ ಅರ್ಧ ಬೆಂದ ಶವಗಳನ್ನೇ ನದಿಗೆ ದೂಡುವಂಥದ್ದು. ಆ ಮೂಲಕ ನೀರು ಮಲಿನ ಆಗ್ತಾ ಇತ್ತು. ಸೊ ಅವುಗಳನ್ನು ಸಂಪೂರ್ಣವಾಗಿ ಸುಡುವ ಹಾಗೆ ಚಿತಾಗಾರವನ್ನು ನಿರ್ಮಾಣ ಮಾಡಬೇಕು. ಸುಮಾರು 28 ಚಿತಾಗಾರ ನಿರ್ಮಾಣ ಮಾಡಬೇಕು ಅಂತೇಳಿ ಈ ತಜ್ಞರ ವರದಿ ಸರ್ಕಾರಕ್ಕೆ ಶಿಫಾರಸು ಕೊಡ್ತದೆ. ಸೊ ಆ ಶಿಫಾರಸುಗಳ ಮೂಲಕ ಸರ್ಕಾರ ಕ್ರಮಗಳನ್ನು ಕೈಗೊಳ್ತಾ ಇದೆ. ಗಂಗಾ ನದಿ ಈ ಹಿಂದೆ ಇದ್ದಂತಹ ಅದರ ಗತಕಾಲದ ವೈಭವವನ್ನು ಮತ್ತೆ ಪುನರ್ ಸ್ಥಾಪಿಸಲಿಕ್ಕೆ ಈ ಒಂದು ವರದಿ ಯಾವುದು, ಈ ಗಂಗಾ ನದಿಯ ನೀರಿನ ಶುದ್ಧೀಕರಣ ಯೋಜನೆ ಪ್ರಾರಂಭ ಆಯಿತು. ಇದು ಈ ಒಂದು ಚಳವಳಿಯ ಒಂದು ಪ್ರಮುಖ ಪರಿಣಾಮ ಅಂತ ನಾವು ಹೇಳ್ಬೋದು. ಎರಡನೇದಾಗಿ ಕೃಷ್ಣನ್ ಮಹಾಜನ್ ಸಮಿತಿ, ಇದು ಇನ್ನೊಂದು ಪರಿಣಾಮ ಅದರಿಂದ ಆದಂಥದ್ದು. ಇನ್ನೊಂದು ಆಯೋಗ ರಚನೆ ಆಗ್ತದೆ. ಉತ್ತರ ಭಾರತದಲ್ಲಿ ಇಡೀ ಜಗತ್ಪ್ರಸಿದ್ಧ ತಾಜ್ ಮಹಲ್ ಮಾಡಿದ್ದು ಬಿಳಿ ಅಮೃತಶಿಲೆ ಅಥವಾ ಮಾರ್ಬಲ್, ಬಿಳಿ ಇದೆ, ಅದರ ಒರಿಜಿನ್ ಅದು ಬಿಳಿ. ಆದರೆ ನಮಗೆ ಅದು ಬಿಳಿಯಾಗಿ ಈಗ ಕಾಣ್ತಾ ಇಲ್ಲ. ಈಗ ಅದರ ಬಣ್ಣ ಬದಲಾವಣೆ ಆಗಿದೆ. ಈಗ ಅದು ಹಳದಿ ಅಥವಾ ಹಸಿರು ಬಣ್ಣಕ್ಕೆ ತಿರುಗಿದೆ, ಕಲರ್ ಅದರದ್ದು ಮಾಸಿ ಹೋಗಿದೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ವಾಯು ಮಾಲಿನ್ಯ. ವಾಯುವಿನಲ್ಲಿರುವಂಥ ಕೆಲವೊಂದು ಅನಿಲಗಳು ಈ ಮಾರ್ಬಲ್ ಅಥವಾ ಅಮೃತಶಿಲೆಯ ಬಣ್ಣವನ್ನೇ ಬದಲಾವಣೆ ಮಾಡಿದೆ. ಸೊ ಇದರ ಬಗ್ಗೆ ವರದಿ ಕೊಡಲಿಕ್ಕೆ ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡ್ತಿದೆ. ಕೃಷ್ಣನ್ ಮಹಾಜನ್ ಎಂಬವರ ನೇತೃತ್ವದಲ್ಲಿ ಒಂದು ಸಮಿತಿ ಅಥವಾ ಕಮಿಟಿ ಅಥವಾ ಆಯೋಗವನ್ನು ರಚನೆ ಮಾಡ್ತದೆ. ಆ ಆಯೋಗವು ಅಧ್ಯಯನ ಮಾಡಿ ಏನು ಇದಕ್ಕೆ ಸಮಸ್ಯೆ ಇದೆ, ಏನು ಪರಿಹಾರ, ಅದರ ಕುರಿತು ವರದಿಯನ್ನು ಸರ್ಕಾರಕ್ಕೆ ಕೊಡ್ತದೆ. ಇದರಲ್ಲಿ ಪ್ರಮುಖವಾಗಿ SK ಘೋಷ್ ಮತ್ತು RC ತ್ರಿವೇದಿ ಎಂಬವರು ಕೂಡ ಇದ್ದರು. ಅವರು ಸರ್ಕಾರಕ್ಕೆ ಮುಂದಿನ ಜನಾಂಗಕ್ಕೆ ಈ ಒಂದು ತಾಜ್ ಮಹಲ್ ಅದು ಅದರ ನಿಜ ರೂಪದಲ್ಲೇ ಇರಬೇಕು, ಅದಕ್ಕಾಗಿ ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ಬೋದು, ಈ ವಾಯುಮಾಲಿನ್ಯದಿಂದ ಈ ಒಂದು ಕಟ್ಟಡಕ್ಕೆ, ಈ ಒಂದು ಸ್ಮಾರಕಕ್ಕೆ ಆಗುವಂತಹ ತೊಂದರೆಯನ್ನು ಯಾವ ರೀತಿ ನಿವಾರಿಸಬಹುದು ಅಂತೇಳಿ ವರದಿಯನ್ನು ಕೊಡ್ತದೆ. ಆ ವರದಿಯ ಮೂಲಕವೂ ಕೂಡ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಹಿಂದೆ ಅದರಲ್ಲಿ ಕೊಟ್ಟಂಥ ಹಲವಾರು ವರದಿಗಳಿದೆ. ಒಂದು ಮಾತ್ರ ನಿಮಗೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೂರ್ತಿಯಾಗಿ ವಿಸಿಟರ್ಸ್ಗಳನ್ನು ಬಿಡಬಾರ್ದು, ಅತಿ ಹೆಚ್ಚು ಟ್ರಾಫಿಕ್ಗಳು ಆಗುವ ಕಾರಣ ಕೆಲವೇ ಸಮಯಗಳನ್ನು ನಿಗದಿಗೊಳಿಸಿ ಬಿಡಬೇಕು. ಈಗಾಗಲೇ ಬಿಡ್ತಾ ಇರುವಂಥದ್ದು, ಪೂರ್ತಿಯಾಗಿ ಬಿಡದೇ ಇರುವಂಥ ಉದ್ದೇಶ ಬೇರೇನಲ್ಲ. ಅತ್ಯಂತ ಹೆಚ್ಚು ವಾಯುಮಾಲಿನ್ಯ ಆಗ್ತದೆ, ಸ್ಮಾರಕಕ್ಕೆ ತೊಂದರೆ ಆಗ್ತದೆ ಎಂಬ ಉದ್ದೇಶದಿಂದಲೇ ಬಿಡ್ತಾ ಇಲ್ಲ. ಕಾರ್ಖಾನೆಗಳಿರ್ಬೋದು, ವಾಹನಗಳ ದಟ್ಟಣೆ ಅತಿ ಹೆಚ್ಚಿರುವಂಥ ಏರಿಯಾಗಳು. ಸೊ ಇದೆಲ್ಲವೂ ಕೂಡ ಈ ಒಂದು ಕಟ್ಟಡದ ಅದರ ಒರಿಜಿನಲ್ ಅಥವಾ ಅದರ ಮೂಲಕ್ಕೆ ಹಾನಿಯಾಗಲಿಕ್ಕೆ ಕಾರಣ ಆಗ್ತದೆ. ಸೊ ಅದನ್ನು ತಡೆಯಲಿಕ್ಕೂ ಕೂಡ ಸರ್ಕಾರ ಕ್ರಮಗಳನ್ನು ಕೈಗೊಳ್ತಾ ಇದೆ ಈ ಒಂದು ಸಮಿತಿಯ ಪ್ರಕಾರ. ಇದಕ್ಕೆ ಕಾರಣ ಈ ಒಂದು ಹೋರಾಟ, ಈ ಒಂದು ಚಳುವಳಿ ಅಂತ ಹೇಳ್ಬೋದು. ಇನ್ನೊಂದು ಪ್ರಮುಖ ರಾಜಕೀಯ ಪರಿಣಾಮ ಶಾಸನ. ಹಲವಾರು ಶಾಸನಗಳನ್ನು, ಕಾಯ್ದೆಗಳನ್ನು ಮಾಡಲಾಗಿದೆ ಪರಿಸರ ಸಂರಕ್ಷಣೆಗಾಗಿ. ಸರ್ಕಾರದ ಮೇಲೆ ಒತ್ತಡ ಹೇರಿ ಪರಿಸರವಾದಿಗಳು ಅಥವಾ ಈ ಪರಿಸರವಾದಿಗಳ ಮತ್ತು ಸಾರ್ವಜನಿಕರ ಕೂಗಿಗೆ ಅನುಗುಣವಾಗಿ ಸರ್ಕಾರಗಳು ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ಕಾಯ್ದೆಗಳನ್ನು ಜಾರಿ ಮಾಡ್ತಾ ಬಂದಿದೆ. ಆ ಕಾಯ್ದೆಗಳ ಮೂಲಕ ಕೂಡ ಈಗ ನಾವು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ವನ್ಯಜೀವಿ ಸಂರಕ್ಷಣೆ ಇರ್ಬೋದು, ಪರಿಸರ ಸಂರಕ್ಷಣೆ ಇರ್ಬೋದು, ಅಥವಾ
ಕಾಡು ಸಂರಕ್ಷಣೆ ಇರುವುದು ಮುಂತಾದವುಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಜನರ ಮೇಲೆ ಆ ಕಾಯ್ದೆಗಳು, ಕಾನೂನಿನ ಮೂಲಕವೂ ಕೂಡ ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಈ ಕಾನೂನುಗಳು ಅಥವಾ ಈ ಶಾಸನಗಳು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅದರಲ್ಲಿ ಮೊದಲನೆಯದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, 1972ರಲ್ಲಿ ಜಾರಿಯಾದಂತಹ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. 1974ರಲ್ಲಿ ಜಲಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ. 1980ರಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ. 1981ರಲ್ಲಿ ವಾಯುಮಾಲಿನ್ಯ ತಡೆ ನಿಯಂತ್ರಣ ಕಾಯ್ದೆ. 1986ರಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ. 2002ರಲ್ಲಿ ಜೈವಿಕ ವೈವಿಧ್ಯ ಕಾಯ್ದೆ. ಇನ್ನೂ ಹಲವಾರು ಕಾಯ್ದೆಗಳಿದೆ. ಎಲ್ಲ ಕಾನೂನುಗಳು ಆ ಹೆಸರಿನಲ್ಲೇ ಹೇಳಿದ ಹಾಗೆ, ಇದನ್ನು ಇನ್ನೂ ವಿವರಿಸಲಿಕ್ಕೆ ಹೋಗೋದಿಲ್ಲ, ಹೆಸರಿನಲ್ಲಿ ಹೇಳಿದ ರೀತಿಯಲ್ಲೇ ಅದಕ್ಕೆ ಸಂಬಂಧಪಟ್ಟದ್ದಾಗಿದೆ. ವನ್ಯಜೀವಿ ಸಂರಕ್ಷಣೆಗೆ, ಜಲಮಾಲಿನ್ಯ ತಡೆಗೆ ಅಥವಾ ನಿಯಂತ್ರಣ, ಅರಣ್ಯಕ್ಕೆ, ವಾಯುಮಾಲಿನ್ಯ ನಿಯಂತ್ರಣಕ್ಕೆ, ಪರಿಸರ ಸಂರಕ್ಷಣೆ, ಜೈವಿಕ ವೈವಿಧ್ಯವನ್ನು ಸಂರಕ್ಷಿಸುವಂಥದ್ದು. ಈ ಎಲ್ಲ ಕಾನೂನುಗಳು ಕೂಡ, ಈ ಎಲ್ಲ ಕಾಯ್ದೆಗಳು ಕೂಡ ಈ ಚಳುವಳಿಯ ಪ್ರಮುಖ ಪರಿಣಾಮಗಳು, ರಾಜಕೀಯ ಪರಿಣಾಮಗಳು ಅಂತ ನಾವು ಹೇಳ್ಬೋದು. ಇದಲ್ಲದೆ ಬೇರೆ ಬೇರೆ ಪ್ರಾದೇಶಿಕವಾಗಿ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಲವಾರು ಪ್ರಾದೇಶಿಕ ಪರಿಸರ ಕೇಂದ್ರಗಳನ್ನು ಕೂಡ ರಚನೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಹಲವಾರು ಪರಿಸರಕ್ಕೆ ಸಂಬಂಧಪಟ್ಟಂತಹ ಪ್ರಾದೇಶಿಕ ಕಚೇರಿಗಳಿದೆ. ಬೆಂಗಳೂರಿನಲ್ಲಿದೆ, ಮಂಗಳೂರಿನಲ್ಲಿದೆ, ತುಮಕೂರು, ದಾವಣಗೆರೆ, ಅದೇ ರೀತಿ ರಾಯಚೂರು, ಹಾಸನ, ಧಾರವಾಡ, ಬೆಳಗಾಂ, ಗುಲ್ಬರ್ಗ ಮತ್ತು ಬೀದರ್ನಲ್ಲಿ ಈ ರೀತಿಯ ಪ್ರಾದೇಶಿಕ ಕಚೇರಿಗಳು ಕೂಡ ಇದೆ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ. ಇದಿಷ್ಟು ಪರಿಸರ ಚಳವಳಿ, ಅದರ ಅರ್ಥ, ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳು. ಮುಂದೆ ನಾವು ನೋಡಲಿಕ್ಕೆ ಇರುವಂಥದ್ದು ಈ ಪರಿಸರ ಚಳವಳಿಯ ಕೆಲವು ಘಟ್ಟಗಳು ಅಥವಾ ಕೆಲವೊಂದು ಪ್ರಮುಖ ಚಳವಳಿಗಳು ಹೇಗೆ ನಡೆಯಿತು, ಅದರ ನಿಮಗೆ ಒಂದು ಜ್ಞಾನ, ಒಂದು ತಿಳುವಳಿಕೆಗೆ ಬೇಕಾಗಿ ಮಾತ್ರ ಕೆಲವೊಂದು ಚಳವಳಿಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಚಿಪ್ಕೋ ಚಳವಳಿ, ನೀವು ಇದೆಲ್ಲ ಕೇಳಿರ್ಬೋದು. ಚಿಪ್ಕೋ ಚಳವಳಿ ಇದು ಉತ್ತರ ಭಾರತದಲ್ಲಿ ನಡೆದಂತಹ ಚಳವಳಿ. ಚಿಪ್ಕೋ ಚಳವಳಿ ಏನು? ಚಿಪ್ಕೋ ಚಳವಳಿ ಉತ್ತರ ಪ್ರದೇಶದ ಈಗಿನ ಉತ್ತರಾಖಂಡ, ಆಗ ಅದು ಉತ್ತರಾಖಂಡಲ್ಲಿ ಇರಲಿಲ್ಲ, ಉತ್ತರ ಪ್ರದೇಶದಲ್ಲೇ ಇತ್ತು. ಅಲ್ಲಿ ಈ ಚಳವಳಿ ಪ್ರಾರಂಭ ಆಗ್ತದೆ. ಏನು ಇದರ ಉದ್ದೇಶ? ಈ ಚಳವಳಿಯ ಉದ್ದೇಶ ಮರ ಕಡಿಯುವುದನ್ನು ತಪ್ಪಿಸಲಿಕ್ಕೆ ನಡೆದಂಥ ಹೋರಾಟ. ಸರ್ಕಾರ ಕಾಂಟ್ರಾಕ್ಟ್ಗಳಿಗೆ ಮರ ಕಡಿಲಿಕ್ಕೆ ಅನುವು ಮಾಡಿಕೊಡ್ತದೆ. ಅವರು ಮರ ಕಡಿಲಿಕ್ಕೆ ಬಂದಾಗ ಅವರನ್ನು ತಡೆಯುವುದು, ಮರ ಕಡಿಯದಂತೆ ತಡೆಯುವಂಥದ್ದು. ಇನ್ನು ಚಿಪ್ಕೋ ಚಳವಳಿ ಅಂತ ಹೇಳ್ತಾರೆ. ಅಂದರೆ ಮರಗಳನ್ನು ತಬ್ಬಿಕೊಂಡು ಮರಗಳನ್ನು ಕಡಿಬೇಡಿ, ಕಡಿಯೋದಾದರೆ ನಮ್ಮನ್ನೇ ಕಡಿಯಿರಿ, ಆ ರೀತಿಯ ಒಂದು ಹೋರಾಟ ಅದು ಚಿಪ್ಕೋ ಚಳವಳಿ ಅಂತ. ಇದರ ರೂವಾರಿ ಚಾಂಡಿ ಪ್ರಸಾದ್ ಭಟ್ಟ ಅಂತ ಹೇಳಿ, ಇದು ಪ್ರಾರಂಭಿಸಿದವರು ಚಾಂಡಿ ಪ್ರಸಾದ್ ಭಟ್ಟ ಅಂತ ಹೇಳಿ ಈ ಚಿಪ್ಕೋ ಚಳವಳಿಯನ್ನು, ಉತ್ತರ ಪ್ರದೇಶದಲ್ಲಿ ನಡೆದಂಥ ಚಳವಳಿ. ಇದರಲ್ಲಿ ಈ ಚಳವಳಿಯಲ್ಲಿ ಪ್ರಮುಖವಾಗಿ ಪಾತ್ರವಹಿಸಿದವರು ಮಹಿಳೆಯರು ಮತ್ತು ಅಲ್ಲಿಯ ಗುಡ್ಡಗಾಡು ಜನಾಂಗದವರೆಲ್ಲ ಸೇರಿಕೊಂಡು. ಇವರಿಗೆ ಆ ಸಂದರ್ಭದಲ್ಲಿ ನೇತೃತ್ವ ಕೊಟ್ಟವರಲ್ಲಿ ಸುಂದರ್ಲಾಲ್ ಬಹುಗುಣ ಇದ್ದಾರೆ. ಅದೇ ರೀತಿ ಘನಶ್ಯಾಮ್ ಶಾತೂರಿ, ಹಿಂದೂ ಟೀಕೇಕಾರ್ ಮತ್ತು ಧೂಮ್ ಸಿಂಗ್ ನೇಗಿ ಇಂಥ ಕೆಲವೊಂದು ಪರಿಸರವಾದಿಗಳು ಕೂಡ ಈ ಒಂದು ಹೋರಾಟದಲ್ಲಿ ಅವರಿಗೆ ಸಹಾಯವನ್ನು ಮಾಡಿದರು ಅಥವಾ ಮಾರ್ಗದರ್ಶನವನ್ನು ಮಾಡ್ತಾರೆ. ಕಾಶಿಯಿಂದ ಕಸೌಳಿವರೆಗೆ ಸುಮಾರು 75 ಕಿಲೋಮೀಟರ್ ಗುಡ್ಡಗಾಡು ಪ್ರದೇಶದಲ್ಲಿ ಒಂದು ಜಾಥಾವನ್ನು ಮಾಡ್ತಾರೆ, ಜನರಲ್ಲಿ ಅರಿವು ಮೂಡಿಸಲಿಕ್ಕೆ ಬೇಕಾಗಿ. ಕಾಶಿಯಿಂದ ಕಸೌಲಿ ಸುಮಾರು 75 ಕಿಲೋಮೀಟರ್ ದೂರದ ಒಂದು ಜಾಥಾ. ಈ ಜಾಥಾದ ಮೂಲಕ ಇದರ ಬಗ್ಗೆ ಅರಿವನ್ನು ಮೂಡಿಸ್ತಾರೆ. ಮತ್ತು ಆ ಕಾಂಟ್ರಾಕ್ಟರ್ಗಳು ಏನು ಮರವನ್ನು ಕಡಿಲಿಕ್ಕೆ ಬಂದಾಗ ಅವರಿಗೆ ಮರವನ್ನು ಕಡಿಲಿಕ್ಕೆ ಬಿಡುವುದಿಲ್ಲ. ಸರ್ಕಾರ ಅನಿವಾರ್ಯವಾಗಿ ಅವರಿಗೆ ಕೊಟ್ಟಂಥ ಕಾಂಟ್ರಾಕ್ಟನ್ನು ವಾಪಸ್ ಹಿಂದೆ ತೆಗೆದುಕೊಳ್ಳಲಾಗ್ತದೆ. ಈ ಮೂಲಕ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಆ ಭಾಗದ ಮಹಿಳೆಯರು ಸೇರಿಕೊಂಡು ಅಥವಾ ಹೋರಾಟಗಾರರು, ಪರಿಸರವಾದಿಗಳೆಲ್ಲ ಸೇರಿಕೊಂಡು ಅಲ್ಲಿ ಕಾಡನ್ನು ಕಡಿಯುವುದನ್ನು ತಪ್ಪಿಸ್ತಾರೆ. ಇದು ಒಂದು ದೊಡ್ಡ ಮೂಮೆಂಟ್ ಆಗ್ತದೆ, ದೊಡ್ಡ ಚಳವಳಿ ಆಗ್ತದೆ. ತದನಂತರ ಈ ಚಳವಳಿಯಿಂದ ಪ್ರೇರಿತಗೊಂಡು ಹಲವಾರು ಪ್ರದೇಶದಲ್ಲಿ ಇಂಥದ್ದೇ ಚಳವಳಿಗಳು ಕೂಡ ನಡೆಯುತ್ತದೆ.
ಅದರ ಒಂದು ಭಾಗ ಕರ್ನಾಟಕದಲ್ಲಿ ನಡೆದಂಥ ಒಂದು ಚಳವಳಿ, ಅಪ್ಪಿಕೋ ಚಳವಳಿ. ಅದೇ ಚಳವಳಿ ಅದು ಕರ್ನಾಟಕಕ್ಕೆ ಕನ್ನಡದಲ್ಲಿ ಅಪ್ಪಿಕೋ ಚಳವಳಿ, ತಬ್ಬಿಕೋ ಅಥವಾ ಅಪ್ಪಿಕೋ ಚಳವಳಿ ಅಂತೇಳಿ. ಇದು ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ನಡೆಯುತ್ತದೆ ಈ ಒಂದು ಚಳವಳಿ. ಇಲ್ಲಿಯೂ ಕೂಡ ಅದೇ ರೀತಿಯ ಒಂದು ಹೋರಾಟ, ಅದೇ ರೀತಿಯ ಸಮಸ್ಯೆಯು ಕೂಡ. ಮರಗಳನ್ನು ಕಡಿಲಿಕ್ಕೆ ಬಂದಾಗ ಅಲ್ಲಿಯ ಜನ ಆ ಮರಗಳನ್ನು ತಬ್ಬಿಕೊಂಡು ನಮ್ಮನ್ನು ಕಡಿರಿ, ಮರಗಳನ್ನು ಕಡಿಬೇಡಿ, ಜೀವನವನ್ನಾದರೂ ತೊರೆದೆವು, ಮರ ಕಡಿಯಲು ಬಿಡುವುದಿಲ್ಲ ಅಂತೇಳಿ ಅವರು ಮರಗಳನ್ನು ತಬ್ಬಿಕೊಳ್ಳುವುದರ ಮೂಲಕ ಒಂದು ಹೋರಾಟವನ್ನು ಮಾಡ್ತಾರೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಸಿದ್ದಾಪುರ ಭಾಗದ ಜನ, ಅಲ್ಲಿಯ ಜನರು ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಮರ ಕಡಿಲಿಕ್ಕೆ ಕಾಂಟ್ರಾಕ್ಟರಿಗೆ ಕೊಟ್ಟಂಥ ಅನುಮತಿ ರದ್ದು ಮಾಡ್ತಾ ಸರ್ಕಾರ ಅನಿವಾರ್ಯವಾಗಿ. ಸೊ ಅಲ್ಲಿಯ ಹೋರಾಟಗಾರರಿಗೆ ಜಯ ಸಿಗ್ತದೆ. ಇದು ಇನ್ನೊಂದು ರೀತಿಯ ಒಂದು ಚಳವಳಿ ಅಂತ ನಾವು ಹೇಳ್ಬೋದು. ಇನ್ನು ಮೂರನೇದಾಗಿ ನರ್ಮದಾ ಬಚಾವ್ ಆಂದೋಲನ ಅಥವಾ ನರ್ಮದಾ ಬಚಾವ್ ಚಳವಳಿ ಅಂತ ನಾವು ಹೇಳ್ಬೋದು. ಹೆಸರಿನಲ್ಲೇ ಇದೆ. ನರ್ಮದಾ ನದಿ, ಗುಜರಾತ್ನಲ್ಲಿರುವಂಥ ನರ್ಮದಾ ನದಿಗೆ ಅಡ್ಡಲಾಗಿ ಸರ್ದಾರ್ ಸರೋವರ ಅಣೆಕಟ್ಟನ್ನು ಕಟ್ತಾರೆ. ಸೊ ಅದರ ವಿರುದ್ಧವಾಗಿ ಅಲ್ಲಿ ನಡೆದಂತಹ ಚಳವಳಿ. ಅದರಿಂದ ಹಲವಾರು ಪ್ರಾಣಿ ಪಕ್ಷಿಗಳು ಸಂಕುಲಗಳೆಲ್ಲ ನಾಶ ಆಗ್ತದೆ. ಸೊ ಅದರ ವಿರುದ್ಧ ಅಲ್ಲಿ ಹೋರಾಟ ನಡೆಯುತ್ತದೆ. ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಯಾರೆಂದರೆ ಬಾಬಾ ಆಮ್ಟೆ ಮತ್ತು ಮೇಧಾ ಪಾಟ್ಕರ್, ಪರಿಸರವಾದಿಗಳು ಇರುವಂಥ ಪರಿಸರವಾದಿಗಳು. ಈ ಸಂಬಂಧ ಗುಜರಾತ್, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಇವೆಲ್ಲ ಸೇರಿ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಪರಿಸರವಾದಿಗಳೊಂದಿಗೆ ಸೇರಿಕೊಂಡು ಇದನ್ನು ನಿವಾರಿಸಲಿಕ್ಕೆ ಪ್ರಯತ್ನಿಸಲು ಸಾಧ್ಯ ಆಗಲಿಲ್ಲ. ಕೊನೆಯದಾಗಿ ಅದನ್ನು ನ್ಯಾಯಮಂಡಳಿಗೆ ಒಪ್ಪಿಸುವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಸಲಹೆಯನ್ನು ನೀಡುತ್ತದೆ. ಸೊ ಅಲ್ಲಿಯೂ ಕೂಡ ಈ ಒಂದು ಹೋರಾಟ ನರ್ಮದಾ ನದಿಯನ್ನು ಅಂದರೆ ಆ ಸರ್ದಾರ್ ಅಣೆಕಟ್ಟಿನ ವಿರುದ್ಧವಾಗಿ ಈ ಒಂದು ಚಳವಳಿ ನಡೆಯುತ್ತದೆ. ನಾಲ್ಕನೆಯದು ಪಶ್ಚಿಮ ಘಟ್ಟ ಉಳಿಸಿ ಚಳವಳಿ, ಇನ್ನೊಂದು ಪ್ರಮುಖ ಚಳವಳಿ. ಪಶ್ಚಿಮ ಘಟ್ಟದಲ್ಲಿ ಹಲವಾರು ಚಳವಳಿಗಳು ನಡೆದಿದೆ ನಮ್ಮಲ್ಲಿ. ಅದರಲ್ಲಿ ಪ್ರಮುಖವಾದಂಥದ್ದು ಪಶ್ಚಿಮ ಘಟ್ಟ ಉಳಿಸಿ ಚಳವಳಿ ಎಂಬುದು. ಮುಖ್ಯವಾಗಿ 1970ರ ದಶಕದಲ್ಲಿ ಕುದುರೆಮುಖ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಸರ್ಕಾರ ಸುಮಾರು 15,000 ಎಕರೆ ಭೂಮಿಯನ್ನು ವಶಪಡಿಸಿಕೊಳ್ತದೆ. ವಶಪಡಿಸಿಕೊಂಡಾಗ ಅಲ್ಲಿ ಸುಮಾರು 4,000 ಕುಟುಂಬಗಳಿಗೆ ಅವರ ಜನವಸತಿಯನ್ನು ಅವರ ಅವರು ಕಲ್ತ್ಕೊಳ್ತಾರೆ. ಆದರೆ ಅವರಿಗೆ ಅವರಿಗೆ ಬದಲಿ ವಸತಿಯನ್ನು ಮಾಡೋದಿಲ್ಲ, ಅವರು ನಿರ್ವಸತಿಗರಾಗ್ತಾರೆ. ಸೊ ಅಲ್ಲಿ ಈ ಹೋರಾಟ ಪ್ರಾರಂಭ ಆಗ್ತದೆ. ಅದೇ ರೀತಿ ತುಂಗ ಮತ್ತು ಭದ್ರಾ ನದಿಯ ದಡದಲ್ಲಿರುವಂತಹ ಜನರು, ಅವರು ಕೂಡ ಗಣಿಗಾರಿಕೆಯಿಂದ ತೊಂದರೆಗೊಳಗಾಗಿ ಅವರು ಕೂಡ ಅಲ್ಲಿ ಹೋರಾಟವನ್ನು ಪ್ರಾರಂಭಿಸ್ತಾರೆ. ಇದರಿಂದ ಜಾಗೃತರಾದಂಥ ಕಳಸ, ಶಿವಮೊಗ್ಗ ಮತ್ತು ಶೃಂಗೇರಿಯ ಪರಿಸರವಾದಿಗಳು ಕೂಡ ಎಚ್ಚೆತ್ತುಕೊಂಡು ಅಲ್ಲಿಯೂ ಕೂಡ ಇನ್ನು ಮುಂದೆ ಗಣಿಗಾರಿಕೆಗೆ ಅವಕಾಶ ಮಾಡಿ ಕೊಡಬಾರದು, ಸೈಕಲ್ ಜಾಥವನ್ನೆಲ್ಲ ಮಾಡ್ತಾರೆ. ತುಂಗಾ ಮೂಲವನ್ನು ಉಳಿಸಿ ಗಣಿಗಾರಿಕೆಯನ್ನು ಅಳಿಸಿ ಎಂಬ ಘೋಷಣೆಯೊಂದಿಗೆ ಅಲ್ಲಿ ದೊಡ್ಡ ಚಳವಳಿಯನ್ನೇ ಮಾಡ್ತಾರೆ. ಸೊ ಇದು ಪಶ್ಚಿಮ ಘಟ್ಟ ಚಳವಳಿಯ ಒಂದು ಪ್ರಮುಖ ಅಂಶ. ಇದು ಕೂಡ ಈ ಚಳವಳಿಯ ಒಂದು ಭಾಗ. ಕೊನೆಯದಾಗಿ ಇನ್ನೊಂದು ಚಳವಳಿ ನಾವು ನೋಡಲಿಕ್ಕೆ ಇರುವಂಥ ಸಾಲುಮರದ ತಿಮ್ಮಕ್ಕರವರು ನಡೆಸಿದಂತಹ ಚಳವಳಿ, ವೈಯಕ್ತಿಕವಾಗಿ ಅವರೇ ಮಾಡಿದಂತಹ ಚಳವಳಿ. ಇದು ಅವರ ಹೆಸರಿನಲ್ಲೇ ಅವರು ಮಾಡಿದಂಥ ಚಳವಳಿ ಅಡಕ ಆಗಿದೆ. ಸಾಲುಮರ ಇವರು ನಮ್ಮ ಕರ್ನಾಟಕದವರು. ಕರ್ನಾಟಕದ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ಲು ಗ್ರಾಮ ಈಗಲೂ ಇದ್ದಾರೆ. ಅವರು ಈ ಒಂದು ಗಿಡಗಳನ್ನು ನೆಡುವುದರ ಮೂಲಕ, ಸಾಲು ಮರಗಳನ್ನು ರಸ್ತೆಗಳ ಇಕ್ಕೆಲಗಳಲ್ಲಿ ಕೂಡ ಸಾಲು ಮರಗಳನ್ನು ನೆಡುವುದರ ಮೂಲಕ ನಮಗೆ ಒಂದು ಪರಿಸರದ ಅರಿವನ್ನು ಮೂಡಿಸ್ತಾರೆ ಅವರು. ಸೊ ಅವರ ಒಬ್ಬಂಟಿಯಾಗಿ ಅವರಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದ ಕಾರಣ ಈ ಗಿಡಗಳನ್ನೆಲ್ಲ ನೆಟ್ಟು ಈ ಹುಲಿಕಲ್ಲು ಈ ಗ್ರಾಮದ ರಸ್ತೆಗಳ ಇಕ್ಕೆಲಗಳಲ್ಲಿ ಕೂಡ ಗಿಡಗಳನ್ನು ನೆಟ್ಟು ಮಕ್ಕಳಂತೆ ಪೋಷಿಸ್ತಾರೆ. ದಿನಾವೂ ಅವುಗಳಿಗೆ ನೀರುಣಿಸಿ ಅವುಗಳನ್ನು ದೊಡ್ಡದಾಗಿ ಮಾಡುವಂಥ ಕೆಲಸಗಳನ್ನು ಇವರು ಮಾಡ್ತಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಇವರ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಕೂಡ ಅಲ್ಲಿ ಅದರ ಪರಿಸರ ಸಮ್ಮೇಳನದಲ್ಲಿ ವಿಷಯಗಳನ್ನು ಮಂಡನೆ ಮಾಡಲಾಗಿದೆ. ಇವರು ನೆಟ್ಟಂಥ ಸುಮಾರು 248 ಮರಗಳನ್ನು ಕರ್ನಾಟಕ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಇದು ಸಾಲುಮರದ ತಿಮ್ಮಕ್ಕರವರ ಸಾಧನೆ. ಒಬ್ಬರು ಹಿರಿಯ ಮುತ್ಸದ್ದಿಯಾಗಿ ಈಗಲೂ ಕೂಡ ಒಬ್ಬರು ಪರಿಸರ ಪ್ರೇಮಿಯಾಗಿ ಈಗಲೂ ಕೂಡ ಇದ್ದಾರೆ ಅವರು. ಇದಿಷ್ಟು ನಮ್ಮ ಇವತ್ತಿನ ಅಧ್ಯಾಯ ಪರಿಸರ ಚಳವಳಿ
ಕಾರಣಗಳು, ರಾಜಕೀಯ ಪರಿಣಾಮಗಳು ಮತ್ತು ಕೆಲವೊಂದು ಪ್ರಮುಖ ಚಳವಳಿಗಳನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಪ್ರತಿ ವರ್ಷ ಜೂನ್ 5ರಂದು ನಾವು ಪರಿಸರ ದಿನ ಅಂತ ಆಚರಿಸ್ತೇವೆ, ನೆನಪಿರಲಿ. ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಅಂತ ಆಚರಿಸ್ತೇವೆ. ಇನ್ನು ಈ ಲೆಸನಿಗೆ ಸಂಬಂಧಪಟ್ಟ ಹಾಗೆ, ಪ್ರಮುಖವಾಗಿ ಈ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಯಲ್ಲಿ ಕೇಳುವಂಥ ಕೆಲವೊಂದು ಪ್ರಶ್ನೆಗಳು. ಇಲ್ಲಿ 1 ಮಾರ್ಕಿನ ಪ್ರಶ್ನೆಗಳನ್ನು ಕೇಳ್ತಾರೆ, 2 ಮಾರ್ಕಿನ ಪ್ರಶ್ನೆಗಳನ್ನು ಕೇಳ್ತಾರೆ, 5 ಮಾರ್ಕಿನ ಪ್ರಶ್ನೆಗಳನ್ನು ಕೇಳ್ತಾರೆ. 1 ಮಾರ್ಕಿಗೆ ಇಲ್ಲಿ ಕೇಳುವಂತಹ ಪ್ರಶ್ನೆ ಪರಿಸರ ಎಂದರೆ ಏನು ಅಂತ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಪರಿಸರ ಎಂದರೆ ಏನು? ಪರಿಸರ ಅದನ್ನು 2 ಮಾರ್ಕಿಗೂ ಕೂಡ ಕೇಳ್ಬೋದು. ಪರಿಸರ ಎಂಬುದನ್ನು ಅರ್ಥೈಸಿ ಅಂತೇಳಿ. ಅಥವಾ 1 ಮಾರ್ಕಿಗೆ ಕೇಳ್ಬೋದು, ಗಂಗಾ ನದಿ ನೀರಿನ ಶುದ್ಧೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿದಂಥ ಪರಿಸರವಾದಿ ಯಾರು? ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ಜೈವಿಕ ವೈವಿಧ್ಯ ಕಾಯ್ದೆಯು ಯಾವಾಗ ಜಾರಿಗೆ ಬಂದಿತ್ತು? 1 ಮಾರ್ಕಿನ ಪ್ರಶ್ನೆ. ಅದೇ ರೀತಿ ಇದು ಪರಿಸರ ಸಂರಕ್ಷಣೆ ಸಂಬಂಧಿಸಿದಂಥ ಯಾವುದಾದರೂ 1 ಕಾಯ್ದೆಯನ್ನು ಬರೆಯಿರಿ. 2 ಮಾರ್ಕಿಗೆ ಯಾವುದಾದ್ರೂ 2 ಕಾಯ್ದೆಯನ್ನು ಬರೆಯಿರಿ ಅಂತಲೂ ಕೂಡ ಕೇಳ್ಬೋದು. ಇನ್ನು ಚಿಪ್ಕೋ ಚಳವಳಿಯ ರೂವಾರಿ ಯಾರು? ಅಪ್ಪಿಕೋ ಚಳವಳಿ ಎಲ್ಲಿ ನಡೆಯಿತು? ನರ್ಮದಾ ಬಚಾವ್ ಆಂದೋಲನದಲ್ಲಿ ಭಾಗವಹಿಸಿದ 2 ಪ್ರಮುಖ ಪರಿಸರವಾದಿಗಳು ಯಾರು? ಸಾಳುಮರದ ತಿಮ್ಮಕ್ಕ ಯಾವ ಊರಿನವರು? ಸೊ ಈ ರೀತಿಯ 1 ಮಾರ್ಕಿನ ಪ್ರಶ್ನೆಗಳನ್ನು ಇಲ್ಲಿ ಕೇಳುವ ಸಾಧ್ಯತೆಗಳಿವೆ. ಪರಿಸರ ದಿನ ಅಂತೇಳಿ ಯಾವ ದಿನವನ್ನು ಆಚರಿಸ್ತೇವೆ? ಇನ್ನು 5 ಮಾರ್ಕಿಗೆ ಸಂಬಂಧಪಟ್ಟ ಹಾಗೆ ಕಾರಣಗಳು, ಪರಿಣಾಮಗಳನ್ನು ಕೇಳ್ಬೋದು. ಪರಿಸರ ಚಳವಳಿಯ ಪ್ರಮುಖ ಕಾರಣಗಳು ಯಾವುವು ವಿವರಿಸಿ ಅಂತ ಕೇಳ್ಬೋದು. ಪರಿಸರ ಚಳವಳಿಯ ರಾಜಕೀಯ ಪರಿಣಾಮಗಳು ಯಾವುವು ವಿವರಿಸಿ ಅಂತ ಕೇಳ್ಬೋದು. ಕೊನೆಯ ಪರೀಕ್ಷೆಗೆ ನಿಮಗೆ 10 ಮಾರ್ಕಿನ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಮಧ್ಯಾವಧಿಗೆ ಅಥವಾ ಇನ್ನಿತರ ಪರೀಕ್ಷೆಯಲ್ಲಿ ಕೆಲವು 10 ಮಾರ್ಕ್ 2 ಸೇರಿಸಿ ಕೂಡ ಕೇಳುವ ಸಾಧ್ಯತೆಗಳು ಇದೆ. ಇದಿಷ್ಟು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ. ಎಲ್ರಿಗೂ ಧನ್ಯವಾದ.